ಇನ್ನು ವರ್ತೂರು ಆತೆಯ ವಂಚನೆ ಕೇಸ್ನಲ್ಲಿ ಮತ್ತೊಬ್ಬನ ಬಂಧನ ಆಗಿದೆ. ಜ್ಯುವೆಲ್ಲರ್ಸ್ ಮಾಲೀಕ ಚಿನ್ನಾರಾಮ್ ಬಂಧಿಸಿದ್ದಾರೆ ಪೊಲೀಸರು. ಶ್ವೇತಾಗೌಡ ಚಿನ್ನಾರಾಮ್ನನ್ನ ಜೈಲಿಗೆ ಕಳಿಸಿದ್ದಾರೆ ಪೊಲೀಸರು. ಸಂಜಯ್ ಬಳಿ ಚಿನ್ನ ಖರೀದಿಸಿ ಚಿನ್ನಾರಾಮ್ಗೆ ಕೊಟ್ಟಿದ್ದ ಈ ಶ್ವೇತಾ. ಇನ್ನು ಚಿನ್ನಾರಾಮ್ಗೆ ಬಂಗಾರ ಕೊಟ್ಟಿದ್ದು ತನಿಖೆ ಸಂದರ್ಭದಲ್ಲಿ ಬಯಲಾಗಿದೆ. ಎಸ್ಕೇಪ್ ಆದಂಥ ಮತ್ತಿಬ್ಬರಿಗಾಗಿ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ಪುಲಕೇಶಿ ನಗರ ಎಸಿಪಿ ಗೀತಾ ನೇತೃತ್ವದಲ್ಲಿ ಈ ತನಿಖೆ ಮುಂದುವರೆದಿದೆ. ಮೊನ್ನೆ ಈ ಕೇಸ್ ಬೆಳಕಿಗೆ ಬಂದಾಗ ಇದೊಂದು ರ್ಯಾಕೆಟ್ ತರ ವರ್ಕ್ ಆಗ್ತಾ ಇದೆ. ಮೋಡಸ್ ಆಪರೆಂಡಿ ಇರುತ್ತಲ್ಲ, ಅದನ್ನು ನೋಡಿದಾಗ ಗೊತ್ತಾಗಿತ್ತು, ಆ ಪ್ಯಾಟರ್ನ್ ಅನ್ನು ನೋಡಿದಾಗ ಗೊತ್ತಾಗಿತ್ತು ಇದ್ರ ಹಿಂದೆ ಬಹಳ ದೊಡ್ಡ ಕಥೆನೇ ಇದೆ ಅಂತ. ಶಿವಕುಮಾರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶಿವಕುಮಾರ್, ಈ ಕೇಸನ್ನು ಬಗೆದಷ್ಟು ಹೊಸ ಹೊಸ ಸತ್ಯಗಳು ಹೊರಗಡೆ ಬರ್ತಾ ಇದ್ದಾವೆ ಅಂತ. ಈಗ ಮತ್ತೊಬ್ಬನ ಬಂಧನ ಆಗಿದೆ. ಈತನ ಪಾತ್ರ ಏನು ಕೇಸ್ನಲ್ಲಿ? ಚಿನ್ನದ ಉದ್ಯಮಿಗೆ ಮೋಸ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಶ್ವೇತಾಗೌಡಳ ಮತ್ತೋರ್ವ ಸಹಚರ ಚಿನ್ನಾರಾಮ್ನನ್ನ ಬಂಧಿಸುವಂತ ಕೆಲಸವನ್ನ ಪುಲಕೇಶಿ ನಗರ ಎಸ್ಪಿ ಸ್ಕ್ವಾಡ್ ಮಾಡಿರುವಂತದ್ದು. ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತ ಶ್ವೇತಾಗೌಡ ನವರತ್ನ ಜ್ಯುವೆಲರಿ ಶಾಪ್ ಮಾಲೀಕ ಸಂಜಯ್ ಬಾಪ್ನ ಅವರಿಂದ ಸುಮಾರು 2,42,00,000 ಮೌಲ್ಯದ 2 kg 900 ಗ್ರಾಂಗೂ ಹೆಚ್ಚಿನ ಚಿನ್ನಾಭರಣವನ್ನು ಖರೀದಿ ಮಾಡಿದ್ದಾಳೆ. ಪಡೆದಂತ ಚಿನ್ನದ ಪೈಕಿ ಒಂದಷ್ಟು ಚಿನ್ನಾಭರಣವನ್ನ ಉದ್ಯಮಿಗಳಿಗೆ, ರಾಜಕಾರಣಿಗಳಿಗೆ ಗಿಫ್ಟ್ ಕೊಡುವಂತ ಕೆಲಸವನ್ನು ಕೂಡ ಮಾಡಿರ್ತಾಳೆ. ಇದೇ ರೀತಿ ವರ್ತೂರ್ ಪ್ರಕಾಶ್ಗೂ ಕೂಡ ಈಕೆ ಒಂದು ಉಂಗುರ, 3 ಬ್ರಾಸ್ಲೆಟ್ ಜೊತೆಗೆ ಸುಮಾರು 10 ಲಕ್ಷಕ್ಕೂ ಹೆಚ್ಚಿನ ಹಣವನ್ನ ಕೊಟ್ಟಿರ್ತಾಳೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ವರ್ತೂರ್ ಪ್ರಕಾಶ್ ಅವರ ಕಿರಿಯ ಪುತ್ರ ನಿತಿನ್ಗೂ ಕೂಡ ದುಬಾರಿ ಬೆಲೆಯ ಗಿಫ್ಟ್ ಗಳನ್ನ ಕೊಟ್ಟಿರ್ತಾಳೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಆದ್ರೆ ಉಳಿದ ಕೆಜಿ ಗಟ್ಟಲೆ ಚಿನ್ನ ಎಲ್ಲೋಯ್ತು ಅಂತೇಳಿ ಪೊಲೀಸರು ಮುಂದಿನ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಈಕೆಯ ಮತ್ತೋರ್ವ ಸಹಚರ ಈಕೆ ಜ್ಯುವೆಲರಿ ಶಾಪ್ ಮಾಲೀಕರಿಗೆ ವಂಚನೆ ಮಾಡಿ ತಗೊಂಡ್ಬಂದಂತ ಚಿನ್ನಾಭರಣಗಳನ್ನ ಬಗಲ್ಗುಂಟೆಯ ರಾಮದೇವ್ ಜ್ಯುವೆಲರಿ ಶಾಪ್ ಮಾಲೀಕ ಚಿನ್ನಾರಾಮ್ಗೆ ಕೊಡ್ತಿರ್ತಾಳೆ. ಆತ ಈಕೆಯಿಂದ ಪಡೆದಂತ ಚಿನ್ನಾಭರಣವನ್ನ ಖರೀದಿಸಿ ಅದನ್ನ ಚಿನ್ನದ ಬಿಸ್ಕೆಟ್ ಅನ್ನ ಮಾರಿ ಆತ ಮಾರಾಟವನ್ನ ಮಾಡ್ತಿರ್ತಾರೆ. ಬಂದಂತ ಹಣದಲ್ಲಿ ಚಿನ್ನಾರಾಮ್ ಹಾಗೂ ಆರೋಪಿತ ಶ್ವೇತಾಗೌಡ ಇಬ್ರು ಕೂಡ ದುಬಾರಿ ಲೈಫ್ ಲೀಡ್ ಅನ್ನ ಮಾಡ್ತಿರ್ತಾರೆ. ಅಂದ್ರೆ ಐಷಾರಾಮಿ ಲೈಫ್ ಲೀಡ್ ಅನ್ನ ಮಾಡ್ತಿರ್ತಾರೆ. ವಂಚನೆ ಮಾಡಿ ಬಂದಂತ ಹಣದಿಂದ ಕೆಲವೊಂದಷ್ಟು ಗಿಫ್ಟ್ ಗಳನ್ನ ಪಡ್ಕೊಂಡು ಅದನ್ನ ಮತ್ತೆ ಖ್ಯಾತ ಬಿಸ್ನೆಸ್ ಮನ್ಗಳು, ರಾಜಕಾರಣಿಗಳಿಗೆ ದುಬಾರಿ ಗಿಫ್ಟ್ ಅನ್ನ ಕೊಡುವಂತ ಮೂಲಕವಾಗಿ ಆಕೆ ತನಗೆಲ್ಲರೂ ಕೂಡ ಪರಿಚಯ, ಹೈ ಪ್ರೊಫೈಲ್ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಬಿಸ್ನೆಸ್ ಮನ್ಗೆ ಎಲ್ರಿಗೂ ಕೂಡ ಪರಿಚಯ ಅಂತ ಹೇಳಿಕ್ಕೆ ಇದೇ ರೀತಿ ವಂಚನೆಯನ್ನ ಮಾಡಿರುವಂತದ್ದು. ಈ ಹಿಂದೆ ಕೂಡ ಕಳೆದ 1.5 ವರ್ಷದ ಹಿಂದೆ ಈಕೆ ಯಲಹಂಕದಲ್ಲಿ ಇದೇ ರೀತಿ ಅಂತ ಕೃತ್ಯವನ್ನು ಮಾಡಿ ಅರೆಸ್ಟ್ ಆಗಿದ್ದು, ಆಗ ಕೂಡ ಈಕೆಗೆ ಭೈರವರಾಮ್ ಅನ್ನುವಂತ ವ್ಯಕ್ತಿ ಸಹಾಯ ಮಾಡಿದ್ದ. ಆದ್ರೆ ಈಕೆ ಒಂದೊಂದು ಪ್ರಕರಣ ಮಾಡಿದಾಗ್ಲೂ ಕೂಡ ಈಕೆ ತಗೊಂಡ್ ಬಂದಂತ ಮಾಲನ್ನ ಖರೀದಿಸಲಿಕ್ಕೆ ಹೊಸ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊಳ್ಳುವಂಥದ್ದು, ಅವ್ರ ಮೂಲಕ ವ್ಯವಹಾರವನ್ನು ಮಾಡುವಂಥದ್ದು ಸದ್ಯ ಪ್ರಕರಣದ ಮೂಲಕ ಹೊರ ಬರ್ತಿರುವಂಥದ್ದು. ಈಕೆಗೆ ಸಹಾಯ ಮಾಡಿದಂತ ಚಿನ್ನಾರಾಮ್ನನ್ನ ಸದ್ಯ ಪೊಲೀಸರು ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ವಾಸುದೇವ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.